ರಾಜಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಒಬ್ಬ ಸಹೃದಯಿಗಳು, ಮಿತಭಾಷಿಗಳು, ಪ್ರಾಮಾಣಿಕರು, ಒಬ್ಬ ಆದರ್ಶ ಶಿಕ್ಷಕಿ ಮತ್ತು ಮೇರು ವ್ಯಕ್ತಿತ್ವವನ್ನು ಉಳ್ಳವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರು ಮೊದಲ ಬಾರಿ ನಮ್ಮ ಶಾಲೆಗೆ ಕೌನ್ಸಿಲಿಂಗಲ್ಲಿ ಶಾಲೆನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಒಮ್ಮೆ ನಮ್ಮ ಶಾಲೆಯನ್ನು ನೋಡೋದಕ್ಕೆ ಬಂದಿದ್ದರು. ಅವರ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಪ್ರಾಯ ಆಗ ಬರಲಿಲ್ಲ. ಆದರೆ ಮುಂದೆ ನಮ್ಮ ಶಾಲೆಗೆ ಬಂದ ನಂತರ ಅವರು ನಮ್ಮ ಶಾಲೆಯನ್ನೇ ವಿಶೇಷವನ್ನಾಗಿ ಮಾಡಿದರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಅದನ್ನು ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲಿ ಅನೇಕ ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಇದ್ದಾಗ್ಯೂ ಕೂಡ ನಮ್ಮ ಶಾಲೆಯಲ್ಲಿ ಅವ್ರು ಬಂದ ನಂತರ ಪ್ರತಿ ವರ್ಷ ದಾಖಲಾತಿ ಹೆಚ್ಚಳ ಆಗ್ತಾನೆ ಹೋಯಿತು. ಇದರ ಸಂಪೂರ್ಣ ಶ್ರೇಯ ನಾನು ರಾಜಲಕ್ಷ್ಮಿ ಮೇಡಮ್ ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಚೇರಿ ಕೆಲಸದ ನಡುವೆ ನನಗೆ ಹೆಚ್ಚು ಬೋಧನೆಗೆ ಒತ್ತು ಕೊಡೋದಕ್ಕೆ ಸಾಧ್ಯ ಆಗದಿದ್ದಾಗ ಮೇಡಮ್ ಅವರು ಅದರ ಜವಾಬ್ದಾರಿಯನ್ನು ಹೊತ್ತು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರು ಕೆಲಸದ ಮೂಲಕವೇ ತಮ್ಮನ್ನು ತಾವು ನಿರೂಪಿಸಿಕೊಂಡರು. ಅದರಿಂದ ಮಕ್ಕಳು ಮತ್ತು ಪೋಷಕರ ಮೆಚ್ಚುಗೆಯನ್ನು ಗಳಿಸ್ಕೊಂಡು ದಾಖಲಾತಿ ಹೆಚ್ಚಳಕ್ಕೆ ಆಗೋದಕ್ಕೆ ಅದು ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಮೇಡಮ್. ಮೇಡಮ್ ಅವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಸಮವಸ್ತ್ರವನ್ನು ಕೊಡಿಸ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಅದನ್ನು ಬಾಯಿಬಿಟ್ಟು ಹೇಳ್ಕೊಂಡಿಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರೋ ಅನ್ನೋ ದಾಸವಾಣಿಯಂತೆ ಅವರು ಬದುಕ್ತಾ ಇರೋದು ಹೆಮ್ಮೆ ಅನಿಸುತ್ತೆ. ಮುಂದಿನ ದಿನಗಳಲ್ಲೂ ಅವರು ನಮ್ಮ ಶಾಲೆಯ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಅವರು ನಮ್ಮ ಶಾಲೆ ಮತ್ತು ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನಾನು, ಮಕ್ಕಳು ಮತ್ತು ನಮ್ಮ ಶಾಲೆಯ ಎಲ್ಲ ಪೋಷಕರು ಕೂಡ ಇದಕ್ಕೆ ಚಿರಋಣಿಗಳಾಗಿದ್ದೇವೆ ಮೇಡಮ್. ಮೇಡಮ್ ಅವರು ವೃತ್ತಿ ಜೀವನದ ಕೊನೆ ದಿನದವರೆಗೂ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಅವರು ಬಿಡಲಿಲ್ಲ. ಅವರು ಎಂದೂ ಬತ್ತದ ಚಿಲುಮೆ. ನನಗೆ 18 ವರ್ಷ ಸರ್ವಿಸ್ ಆಗಿದೆ. ಇನ್ನು ಮುಂದೆ 18 ವರ್ಷಗಳ ಕಾಲ ನನಗೆ ಸರ್ವಿಸ್ ಇದೆ. ಈ ಮಧ್ಯದಲ್ಲಿ ನನಗೆ ಮೇಡಮ್ ಅವರು ಸಿಕ್ಕು ನನಗೆ ಕಾಯಕ ತತ್ವವನ್ನು ಬೋಧನೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನಂಥ ಎಷ್ಟೋ ಶಿಕ್ಷಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ನಾನು ಅವರಿಗೆ ಒಬ್ಬ ಆದರ್ಶ ಶಿಕ್ಷಕಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಶ್ರೇಷ್ಠ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರನ್ನು ನಾವು ಯಾವತ್ತೂ ನೋಡಿಲ್ಲ. ಅವರನ್ನು ನಿಮ್ಮಂಥವ್ರಲ್ಲಿ ನಾವು ಕಾಣ್ತೀವಿ ಮೇಡಮ್. ದಯಮಾಡಿ ಶಾಲೆ ನಿಮ್ಮದು ಸದಾ ನಿಮಗಾಗಿ ಶಾಲೆ ತೆರೆದಿರುತ್ತೆ. ನಿಮ್ಮ ಮನೆ ಇಲ್ಲಿ ಹತ್ತಿರ ಇರೋದ್ರಿಂದ ದಯಮಾಡಿ ಬಂದು ಹೋಗ್ತಾ ಇರಿ. ನಮ್ಮ ಬಾಂಧವ್ಯ ಹೀಗೆ ಉಳಿದಿರಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಃ ಮಾಡ್ತೀನಿ. ನಿವೃತ್ತಿ ಜೀವನ ಸುಖಮಯವಾಗಿರಲಿ. ಆ ದೇವರು ನಿಮಗೆ ಆರೋಗ್ಯ, ಆಯುಸ್ಸು, ಸುಖ, ನೆಮ್ಮದಿ, ಸಂತೋಷಗಳನ್ನು ತಂದುಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.